ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳುತ್ತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ನಮ್ಮ ಗೌತಿ ಬಳಗದ 4 ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಹಾಗಾಗಿ ಈಗ ಮೊಟ್ಟ ಮೊದಲಿಗೆ ಮಂಗಳಗೌರಿ ಅವರು ಸ್ವಾಗತ ಭಾಷಣವನ್ನು ಯಾರು ಹೇಳ್ತಾರೆ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸ್ವಾಗತ ಭಾಷಣವನ್ನು ನಾಗಮಣಿ ಅವರು ಮಾಡ್ತಾ ಇದ್ದಾರೆ. ನಾಗಮಣಿ ಅವರು ಈ ಒಂದು ಬಳಗವನ್ನು ಕಟ್ಟಲಿಕ್ಕೆ ಮೂಲ ಇವರೇನೇ. ಎಲ್ಲ ನಮ್ಮ ಗೌಡ್ತಿ ಗೆಳತಿಯರನ್ನೆಲ್ಲ ಒಗ್ಗೂಡಿಸಿ ಕಟ್ಟಿರುವಂಥ ಬಳಗ ಇವರು. ಹಾಗಾಗಿ ಈಗ ನಮ್ಮದು 4ನೇ ವರ್ಷದ ಆ್ಯನಿವರ್ಸರಿ ನಡೀತಾ ಇದೆ ನೋಡಿ ಗೈಸ್. ಒಬ್ಬೊಬ್ಬರೇ ಈಗ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಗೆಳತಿಯರು. ಹಾಗಾಗಿ ನಮ್ಮ ಲೇಡೀಸ್ಗೆ ಎಲ್ಲ ವೀಡಿಯೋ ತೆಕ್ಕೊಳ್ಳೋದು ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ಈಗ ನೀವು ಅಲ್ಲಿ ನೋಡಿರೋ ಹಾಗೆ ಈಗ ಎಲ್ಲರೂ ವೀಡಿಯೋ ತಗೊಳ್ತಾ ಇದ್ದಾರೆ. ಹಾಗಾಗಿ ನಾಗಮಣಿ ಅವರು ಈಗ ಸ್ವಾಗತ ಭಾಷಣವನ್ನು ಮಾಡ್ತಾನೇ ಇದ್ದಾರೆ. ಏನೇನು ನಾವು ಪ್ರತಿ ವರ್ಷವೂ ಯಾವ್ಯಾವ ರೀತಿ ಮಾಡ್ತೀವಿ, ತಿಂಗಳು ಯಾವ್ಯಾವ ರೀತಿ ಹೋಸ್ಟಿಂಗ್ ನಮ್ಮಲ್ಲಿ ಅಂದರೆ 9 ಜನ ಹೋಸ್ಟಿಂಗ್ ಮಾಡೋದು. 100 ಜನದ ಮೇಲಿದ್ದೀವಿ ನಾವು ನಮ್ಮ ಗೌಡ್ತಿ ಬಳಗದಲ್ಲಿ. ಹಾಗಾಗಿ ತಿಂಗಳು ನಾವು 9 ಜನ ಮಾಡ್ತೀವಿ. ಈಗ ರಿಮೈನಿಂಗ್ ಮೆಂಬರ್ಸ್ ಇನ್ನು ಮಿಕ್ಕದವರೆಲ್ಲರೂ ಫೈನಲ್ ಆಗಿ ಈ ಒಂದು ವಾರ್ಷಿಕೋತ್ಸವಕ್ಕೆ ಎಷ್ಟು ಜನ ಮಿಕ್ಕಿರ್ತೀವಿ ಅಷ್ಟು ಜನನ ಅಮೌಂಟ್ ಹಾಕಿ ಸೆಲೆಬ್ರೇಟ್ ಮಾಡಿಬಿಡ್ತೀವಿ ನಾವು. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನಮ್ಮಲ್ಲಿ ಎಲ್ಲ ರೀತಿ ಗೇಮ್ಸ್ಗಳಿರುತ್ತೆ, ಹೌಸಿ ಇರುತ್ತೆ. ತುಂಬ ಚೆನ್ನಾಗಿ ಇದು ಮಾಡ್ತೀವಿ. ಮಂತ್ಲಿನೂ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋರು, ಹಾಡು ಕೊಡೋರು. ಮತ್ತು ಮೊದಲನೇ ವರ್ಷಕ್ಕೆ ನಾವು ಪ್ರತಿ ತಿಂಗಳೂ ಒಬ್ಬೊಬ್ಬರಿಗೆ ಅಂದರೆ ತುಂಬ ಬಡ ಇದರವರಿಗೆ, ತರಕಾರಿ ಮಾರೋವಂಥವ್ರಿಗೆ, ಇಲ್ಲ ಕಸ ಎತ್ತೋಂಥವ್ರಿಗೆ, ಅವ್ರಿಗೆ ಪ್ರತಿ ತಿಂಗಳೂ ಸನ್ಮಾನ ಮಾಡಿ. ಯಾಕಂದರೆ ಅವ್ರು ಮಾಡುವಂಥ ಕೆಲಸ ತುಂಬಾ, ಯಾಕಂದರೆ ಒಂದು ಕಸ ಎತ್ತುವಂಥ ಕೆಲಸ ನಮ್ಮನೆ ಗಲೀಜು, ಅದು ಒಂದು ಮುಂದೆ ಹೋಗಲಿಲ್ಲ ಅಂದರೆ ಅದು ಎಷ್ಟು ಇದಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ತುಂಬಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಆ ಒಂದು ಸಣ್ಣ ಕೆಲಸದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಗೌರವಿಸಬೇಕು. ಹಾಗಾಗಿ ನಮ್ಮ ಬಳಗದಲ್ಲಿ ನಾವು ಪ್ರತಿ ತಿಂಗಳೂ ಪ್ರತಿಯೊಬ್ಬರಿಗೂ ಬಡ ಇವರಿಗೇನೆ ಒಬ್ಬರು ತರಕಾರಿ ಮಾಡೋ ವಯಸ್ಸಾದ ಮಹಿಳೆ ತರಕಾರಿ ಮಾರೋದು ಅಂತ ಹೆಂಗಸಿಗೆ ಒಂದು ಸನ್ಮಾನ ಮಾಡಿದ್ದೀವಿ. ಮತ್ತು ಮನೆ ಮುಂದೆ ದಿನನಿತ್ಯ ಕಸ ತಗೊಂಡೋಗುವರಂಥವ್ರಿಗೆ ಅಂಥವ್ರಿಗೆ ಸನ್ಮಾನ ಮಾಡಿದ್ದೀವಿ. ಪ್ರತಿಯೊಬ್ಬ ಒಂದು ಬಡ ಒಂದು ಜನತೆಗೆ ನಮ್ಮ ಗೌಡ್ತಿ ಬಳಗದಲ್ಲಿ 1 ವರ್ಷ ಆ ರೀತಿ ಸನ್ಮಾನ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಪ್ರತಿ ಒಂದು ಇದನ್ನು ತುಂಬಾ ಚೆನ್ನಾಗಿದೆ ಗೈಸ್. ಹಾಗಾಗಿ ಈಗ ನಾವು 3 ಹೋಸ್ಟಿಂಗ್ ಅವರು ಬ್ಯಾಲೆನ್ಸ್ ಆಗಿಬಿಟ್ಟಿದ್ವು ನಾವು. ಹಾಗಾಗಿ ಈಗ ಪ್ರತಿಯೊಂದು ಹೋಸ್ಟಿಂಗ್ ಅವ್ರೂ ಒಂದೊಂದು ಗೇಮ್ನ ಇಟ್ಕೊಂಡಿದ್ದೀವಿ ಈ ವಾರ್ಷಿಕೋತ್ಸವದಕ್ಕೆ. ಹಾಗಾಗಿ ಈಗ ಒಂದು ಹೋಸ್ಟಿಂಗ್ ಅವರು ಈ ಗೇಮ್ನ ಇಟ್ಟಿದ್ದಾರೆ. ಒಂದು 15 ಜನ ಲೇಡೀಸ್ನ ಕರೆಯೋದು, ತಲೆ ಮೇಲೆ ಈ ಥರ ಕಪ್ಸ್ ಇಡೋದು, ರೌಂಡ್ ಅವರು ಸರ್ಕಲ್ ಇದು ಮಾಡ್ತಾ ಇರಬೇಕು. ಆ ಕಪ್ಸ್ ಬಿದ್ದ ನಂತರ ಅವ್ರು ಔಟು. ಮತ್ತು ಇದರಲ್ಲಿ ಫೈನಲ್ ಆಗಿ ಯಾರು ಒಂದು ಲೇಡಿ ಉಳಿತಾರೆ ಅವ್ರನ್ನ ಉಳಿಸ್ಕೊಳ್ಳೋದು. ಹಾಗಾಗಿ ಒಂದು 4-5 ರೌಂಡ್ಸ್ ಆಯಿತು ಗೈಸ್ ಇದು. ಹಾಗೆ ಲಾಸ್ಟಿಗೆ ಯಾರು ಒಂದು 4-5 ಲೇಡೀಸ್ಗಳು ಉಳ್ಕೊಂಡಿದ್ರು ಅವ್ರಿಗೆ ಮತ್ತೆ ಈ ಗೇಮ್ನ ಆಡಿಸಿದ ನಂತರ ಅದರಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಪ್ರೈಸ್. ಈಗ ಇಲ್ಲಿ ನೋಡಿ ನಮ್ಮ ಸುಜಾತಕ್ಕ ಅವರು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ನೋಡಿ. ಹೀಗೆ ಅಲ್ಲಲ್ಲೇ ಎಲ್ಲ ರೀತಿಯಲ್ಲೂ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲಲ್ಲೇ ಅವ್ರು ಕೂತಿರೋಂಥ ಜಾಗದಲ್ಲಿ, ನಿಂತಿರೋಂಥ ಜಾಗದಲ್ಲಿ ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಲೇಡೀಸ್ಗೆ ಈ ರೀತಿ ನಾವು ಮನೆಯೊಳಗೆ ಎಲ್ಲ ರೀತಿ ಕೆಲಸಗಳು ಇದು ಮಾಡಿಕೊಂಡು ಇರ್ತೀವಿ. ಹಾಗಾಗಿ ತಿಂಗಳಿಗೊಂದ್ಸರಿ ಈ ಥರ ಹೊರಬಂದು ಈ ಥರ ಒಂದು 3 hours 4 hours ಈ ಥರ ಒಂದು ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ತೀವಿ. ಹಾಗಾಗಿ ನಮಗೆ ಎಷ್ಟೋ ನಮ್ಮ ಮೈಂಡ್ಗೆ ಇದು ಒಂದು ರಿಲ್ಯಾಕ್ಸೇಷನ್ ಕೊಡುವಂಥ ಒಂದು ಬಳಗ ಅಂತಲೇ ಹೇಳಬಹುದು. ಹಾಗಾಗಿ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಈಗ ಈ ಗೇಮು ಈಗ ಎಲ್ಲ ಲೇಡೀಸ್ಗಳು ಈ ಥರ ಆಡ್ತಾ ಇದ್ದಾರೆ. ಈಗ ನೋಡಿ ನಮ್ಮ ಸುಜಾತಕ್ಕ ಅವರು ಬರ್ತಾ ಇದ್ದಾರೆ. ಹೀಗೆ ಅವ್ರವ್ರ ಶೈಲಿಯಲ್ಲೇ ಒಂದು ಡ್ಯಾನ್ಸ್ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ.
ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಅವ್ರ ಮುಖದಲ್ಲಿ ನಗು ಇದೆ. ಈಗ ನೋಡಿ ನಾನು ಬರ್ತಾಯಿದ್ದೀನಿ, ನಂದು ಆಲ್ರೆಡಿ ಬಿದ್ದೋಗಿದೆ, ಇದು ಸುಮ್ಮನೆ ಒಂದು ವಿಡಿಯೋಗೋಸ್ಕರ ಅಂತ ಮುಂದೆ ಬಂದೆ ಅಷ್ಟೇ. ಹಾಗಾಗಿ ಈಗ ನೋಡಿ ನಮ್ಮ ಲೇಡೀಸ್ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಅಲ್ಲಿ ಅವ್ರದ್ದು ಕಪ್ಪು ಬಿದ್ದರೂ ಅವ್ರಿಗೆ ಗೊತ್ತಾಗಿಲ್ಲ, ಹಾಗೆ ಮೂವ್ ಆಗ್ತಾನೇ ಇದ್ದರು. ಹಾಗಾಗಿ ಇದು ಒಂದು ಗೇಮು. ಫೈನಲಿ ಈಗ ಇದರಲ್ಲೂ ಒಂದು 3 ಪ್ರೈಸು ಕ್ಯಾಶ್ ಪ್ರೈಸೇ ಇರುತ್ತೆ ಗೈಸ್. ಹಾಗಾಗಿ ಇದರಲ್ಲಿ ಅಲ್ಲಿ ಮಧ್ಯದಲ್ಲಿ ವೈಟ್ ಸ್ಯಾರಿ ಉಟ್ಕೊಂಡು ಇದ್ದಾರಲ್ಲ ಗೀತಾ ಮೇಡಮ್ ಅಂತ, ಅವರೇನೇ ಇದು ಈ ಗೇಮ್ನ ಆಡಿಸ್ತಿರೋದು. ಬಟ್ ಅವರಲ್ಲಿ ಅದೇ 9 ಮೆಂಬರ್ಸ್ ಇರ್ತಾರೆ, ಅವರೆಲ್ಲ ಸೇರಿ ಒಟ್ಟು ಆಡಿಸೋದು. ಈಗ ಇಲ್ಲಿ ಎಲ್ಲ ನಮ್ಮ ಲೇಡೀಸ್ಗಳೆಲ್ಲ ಹೀಗೆ ಎಲ್ಲ ಸುತ್ತ ಕೂತಿದ್ದಾರೆ. ಈಗ ಇಲ್ಲಿ ನೋಡಿ ಸುಜಾತಕ ವನಜಕ್ಕ ಅವರಿಬ್ಬರು ಒಬ್ರಿಗೊಬ್ರು ಹಿಂಗೆ ಇದು ಮಾಡ್ಕೊಳ್ತಾ ಇದ್ದಾರಲ್ಲ, ಡ್ಯಾನ್ಸ್ ಮಾಡ್ಕೊಳ್ತಾ ಇದ್ದಾರಲ್ಲ ಭುಜ ಡಿಕ್ಕಿ ಕೊಟ್ಕೊಂಡು. ಅವರು ವನಜಕ್ಕ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವರು ವಯಸ್ಸಿಗೆ ಅದು ಮಾಡೋದೇ ಒಂದು ದೊಡ್ಡ ವಿಷಯ ಗೈಸ್, ಅಷ್ಟು ಎಂಜಾಯ್ ಮಾಡಿಕೊಂಡು. ಹಾಗಾಗಿ ಈಗ ಫೈನಲಿ ನೋಡಿ ಈ ಗೇಮಲ್ಲಿ 3 ಜನ ಉಳಿದಿದ್ರು. ಈಗ ಒಬ್ಬರು ಫಸ್ಟಿಗೆ ಔಟಾಗಿ ಸೈಡಲ್ಲಿ ನಿಂತಿದ್ದಾರೆ, ಇನ್ನು ಇವರಿಬ್ಬರು ಉಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಇವರಲ್ಲಿ ಯಾರ್ದು ಇದಾಗುತ್ತೆ. ಈಗ ಆಯಿತು ಈ ಗೇಮು. ಹಾಗಾಗಿ 3 ಪ್ರೈಸ್ ಅಂದರೆ ಇದು ಕ್ಯಾಶ್ ಪ್ರೈಸೇ ಗೈಸ್ ಇದು. ಹಾಗಾಗಿ ಕನ್ಸಿಡರ್ ಮಾಡಿಕೊಂಡು ನಾಗಮಣಿ ಅವರು ಈಗ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನೆಕ್ಸ್ಟ್ ಇನ್ನೂ ಒಂದು ಗೇಮ್ ಇರುತ್ತೆ ಗೈಸ್. ಅದು ಇನ್ನೊಂದು ಹೋಸ್ಟಿಂಗ್, ಅವರು 3 ಹೋಸ್ಟಿಂಗ್, ನಮ್ಮದು ಒಂದು ಇತ್ತು ಹೋಸ್ಟಿಂಗು. ಹಾಗಾಗಿ ನಮ್ಮದು ಒಂದು ಗೇಮ್ ಇತ್ತು. ಈಗೆಲ್ಲ ನಮ್ಮ ಲೇಡೀಸ್ನೆಲ್ಲ 1 ಬೈ 1 ಇದು ಹತ್ತಿರದಲ್ಲಿ ತೋರಿಸ್ಕೊಂಬರ್ತಾಯಿದ್ದೀನಿ. ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗಾಗಿ ಈಗ ನೆಕ್ಸ್ಟು ಮಂಗಳಗೌರಿ ಅವರು ಈಗ ನೆಕ್ಸ್ಟ್ ಇಲ್ಲ, ನಾವು ಒಂದು 4 ವರ್ಷದಿಂದ ಏನೇನು ಮಾಡ್ಕೊಂಡ್ಬಂದೋ, ಮೊದಲನೇ ವರ್ಷ ಏನು ಮಾಡ್ಕೊಂಡು ಬಂದೋ. ನಾನು ಆಗಲೇ ಹೇಳಿದಾಗೆ ಮೊದಲನೇ ವರ್ಷ ನಾವು ಎಲ್ಲ ಪ್ರತಿ ತಿಂಗಳೂ ಒಬ್ಬೊಬ್ಬರು ಬಡ ಒಂದು ಮಹಿಳೆಯೇ ಆಗಲಿ ಇಲ್ಲ ಒಬ್ಬ, ಯಾಕಂದರೆ ಈ ಒಂದು ಬಿಲ್ಡಿಂಗ್ ಓನರು ರಾವ್ ಸರ್ ಅಂತ ಅಂದ್ಬಿಟ್ಟು, ಅವರಲ್ಲಿ ಕೆಳಗಡೆ ಸೆಲ್ಲರಲ್ಲಿ ವಾಚ್ಮ್ಯಾನ್ ಅವರು ಇದ್ದಾರೆ, ಇದನ್ನೆಲ್ಲ ಮೇಂಟೆನೆನ್ಸ್ಗೆ. ಆ ವಾಚ್ಮ್ಯಾನ್ಗೂ ಸಹ ನಾವು ಕರೆದು ಒಂದು ಸನ್ಮಾನ ಮಾಡಿದ್ದೀವಿ. ಯಾಕಂದರೆ ನಮ್ಮ ಪ್ರೋಗ್ರಾಮ್ ಪ್ರತಿ ತಿಂಗಳು ನಡೆಸ್ಕೊಡುವಾಗಲೂ ಅವರು ನಮಗೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ನಮಗೆ ಪ್ರತಿಯೊಬ್ಬ ವ್ಯಕ್ತಿನೂ ಇರೋದ್ರಿಂದನೇ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಇಷ್ಟು ಯಶಸ್ವಿಯಾಗಿಗೊಳ್ಳಲು ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಗೊಳ್ತಾ ಇದೆ. ಹಾಗಾಗಿ ನಮ್ಮ ಈ ಒಂದು ಸಣ್ಣ ಕೆಲಸ ಮಾಡುವಂಥ ಒಬ್ಬ ಮನುಷ್ಯನಿಗೂ ನಾವು ಒಂದು ಗೌರವ ಸಲ್ಲಿಸಲೇಬೇಕು ಗೈಸ್. ಹಾಗಾಗಿ ಮಂಗಳಗೌರಿ ಅವರು ಈಗ ನಾವು 4 ವರ್ಷದಿಂದ ಏನೇನು ಪ್ರೋಗ್ರಾಮ್ಸ್ಗಳು ಮಾಡ್ಕೊಂಬಂದಿದ್ವಿ. ಮೊದಲನೇ ವರ್ಷ ಎಲ್ಲ ಹಾಗೆ ಎಲ್ಲ ಬಡ ಜನತೆಗೆ ನಾವು ಸನ್ಮಾನ ಮಾಡಿ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಒಂದು ಅಮೌಂಟನ್ನು ಕೊಟ್ಟಿರೋ ಅಂಥದ್ದು. ಇದು ನಮ್ಮ ಬ್ಯಾನರ್ ಗೈಸ್, ಈ ರೀತಿ ಮಾಡ್ಕೊಂಡಿದ್ದೀವಿ ನಮ್ಮ ಬ್ಯಾನರ್ನ. ಮತ್ತು ಇಲ್ಲಿ ಈ ಕಡೆ ಒಂದು ದೇವ್ರ ಫೋಟೋ ಇದೆ. ಹೀಗೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಈ ಥರ ಇದು ಮಾಡ್ಕೊಳ್ತೀವಿ. ಹಾಗಾಗಿ ಮತ್ತು ನಾವು ರಾವ್ ಸರ್ ಅವರು ಒಂದು ವೃದ್ಧಾಶ್ರಮಕ್ಕೆ ಇದು ಸಹಾಯ ಮಾಡುವ ಒಂದು ಇದಿದೆ. ಅಲ್ಲಿಗೂ ಒಂದು ವರ್ಷ ನಾವು ನಮ್ಮ ಎಲ್ಲ ಗೆಳತಿಯರಿಂದ ಅಮೌಂಟ್ ಕಲೆಕ್ಟ್ ಮಾಡಿ ಒಂದು 5,000 ನಮ್ಮ ಕಡೆಯಿಂದ ಒಂದು ಅನ್ನ ಸಂತರ್ಪಣೆ ಅಂತ ಅದನ್ನು ಮಾಡಿದ್ದೀವಿ ನಾವು. ಮತ್ತು ಹೀಗೆ ಒಂದು ಸಣ್ಣ ಪುಟ್ಟ ಸಹಾಯಗಳು ನಮ್ಮ ಕೈಲಿ ಏನು ಒಂದು ಸಣ್ಣ ಪುಟ್ಟ ಸಹಾಯ ಆಗುತ್ತೆ ಆ ರೀತಿ ಮಾಡಿಕೊಂಡು ನಮ್ಮ ಬಳಗವನ್ನು ಬೆಳೆಸ್ಕೊಳ್ತಾ ಬಂದಿದ್ದೀವಿ. ಮತ್ತು ಇಲ್ಲಿ ಈಗ ಇವರು ಗೀತಾ ಮೇಡಮ್ ಅವರು ಒಂದು ಲಕ್ಕಿ ಡಿಪ್ ಅಂತ ಮಾಡಿದ್ದಾರೆ, ಲಕ್ಕಿ ಲೇಡಿ ಅಂತ ಅಂದ್ಬಿಟ್ಟು. ನಾವು ಎಂಟ್ರೆನ್ಸಲ್ಲಿ ಬರುವಾಗಲೇ ನಮ್ಮ ಹೆಸರು ಬರ್ಕೊಂಡು ಬಂದಿರ್ತೀವಿ, ಅದರಲ್ಲಿ ರೋಲ್ ನಂಬರ್ ಹಾಕಿರ್ತೀವಲ್ಲ. ಈಗ ಪಾನ್ಸ್ ಮುಖಾಂತರ ಒಂದು 3 ಸರಿ ತೆಗಿತಾ ಇದ್ದಾರೆ. ಫೈನಲಾಗಿ ಯಾರದು ಬರುತ್ತೆ ಅವ್ರಿಗೆ ಲಕ್ಕಿ ಲೇಡಿ ಅಂತ ಅಂದ್ಬಿಟ್ಟು ಒಂದು ಕ್ಯಾಶ್ ಪ್ರೈಸ್ ಇಟ್ಟಿರ್ತಾರೆ. ಇದು ಪ್ರತಿ ವರ್ಷವೂ ಇರುತ್ತೆ ಗೈಸ್ ಈ ಥರ. ಈ ಸರಿ ಇವರು ಗೀತಾ ಮೇಡಮ್ ಅನ್ನೋರು ಅವರು ನಾನೇ ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಅಂದ್ಕೊಂಡು ಅವರು ಅದನ್ನು ಕೊಟ್ಟಿದ್ದಾರೆ. ಈಗ
ಅಲ್ಲಿ ಆ ಲೇಡಿ ನೋಡಿ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಕಿಡಿಪಲ್ಲಿ ಅವ್ರದ್ದು ಹೆಸರು ಬಂದಿದೆ. ಹೆಸರು ಅಂದರೆ ಅಲ್ಲಿ ಆ ನಂಬರ್ಗೆ ಅವ್ರ ಹೆಸರು ಬರೆದಿರ್ತಾರಲ್ಲ, ಅಲ್ಲಿ ಪಾನಲ್ಲಿ ಅವರು ತೆಗ್ದಿರ್ತಾರಲ್ಲ, ಆ ನಂಬರಲ್ಲಿ ಯಾರ ಹೆಸರು ಇರುತ್ತೆ ಅವ್ರನ್ನ ಕರೀತಾರೆ. ಅವರಿಗೆ ಈಗ ಒಂದು ಕ್ಯಾಶ್ ಪ್ರೈಸನ್ನು ಕೊಡ್ತಾರೆ ಗೈಸ್. ಈಗ ಇವರು ಗೀತಾ ಮೇಡಮ್ ಅವರು ಕೊಡ್ತಾ ಇದ್ದಾರೆ ಅವರಿಗೆ. ಈ ರೀತಿ ಒಂದು ಸಣ್ಣ ಪುಟ್ಟ ಇದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಈ ಥರ ಒಂದು ತುಂಬಾ ಚೆನ್ನಾಗಿರುತ್ತೆ ಗೈಸ್ ಇವೆಲ್ಲನೂ. ಈಗ ಈ ರೀತಿ ಅವರಿಗೆ ಇದನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಹೋಸ್ಟಿಂಗ್ ಇವರೆಲ್ಲರೂ ಲೇಡೀಸ್ಗಳು, ಇವರೆಲ್ಲ ಇಷ್ಟು ಜನನೂ ಇನ್ನೊಂದು ಹೋಸ್ಟಿಂಗ್ ಇವರು ಈ ಫಸ್ಟ್ ಲೇಡಿ ಬಂದು ಇಲ್ಲೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಅವ್ರ ಗೇಮ್ ಯಾವ ಥರ ಇದೆ ಏನು ಅಂತ ಅಂದ್ಕೊಂಡು ಎಲ್ರಿಗೂ ಮೆಂಬರ್ಸ್ಗೆಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಮಧ್ಯದಲ್ಲಿರೋವಂಥ ಸುಜಾತಕ್ಕ ಅವರು ಬೇರೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ. ಈಗ ನೋಡಿ ಗೇಮ್ ಬಂದು ಈ ಥರ ಬೆಲೂನ್ ಗೇಮು. ಈಗ ಒಬ್ರಿಗೊಬ್ಬರು ಅಪೋಸಿಟ್ ನಿಂತ್ಕೊಳ್ಳೋದು, ಮತ್ತು ಈ ಥರ ಬೆಲೂನ್ ಉತ್ಕೊಂಡು ಮತ್ತು ಇದು ಎಂಥದ್ದು ಅವ್ರವ್ರ ಹಣೆಗಳಿಗೆ ಹಿಂಗೆ ಬೆಲೂನ್ನ ಇಟ್ಕೊಂಡು ಹೀಗೆ ಮುಂದೆ ಮೂವ್ ಆಗಬೇಕು. ಇದು ಗೇಮ್ ಅಂತ ಅಂದ್ಬಿಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇನ್ನೂ ಅದು ಈಗ ಮತ್ತೆ ಇಲ್ಲಿ ಈಗ ಇವರೆಲ್ಲ ಸೆಕೆಂಡ್ ಹೋಸ್ಟಿಂಗ್ ಇವರೆಲ್ಲರೂ ಹೊಸಬ್ರು ಗೈಸ್. ಈಗ ಒಂದು 4-5 ತಿಂಗಳಾಗಿದೆ ಸೇರಿ ಅಷ್ಟೇ. ಹಾಗಾಗಿ ಇಲ್ಲಿ ಎಲ್ರಿಗೂ ಮುಖ ಪರಿಚಯ ಇರೋದಿಲ್ಲ. ಹಾಗಾಗಿ ಇದು ವಾರ್ಷಿಕೋತ್ಸವ ಆಗಿರೋದ್ರಿಂದ ಎಲ್ಲರೂ ಬಂದಿರ್ತಾರಲ್ಲ, ಹಾಗಾಗಿ ಎಲ್ಲರೂ ಅವ್ರವ್ರ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ಮಧ್ಯ ಬಂದವರು ಮೀನಾ ಅಂತ, ಇವ್ರ ಕಡೆಯಿಂದ ಇವರೆಲ್ಲರೂ ಇಲ್ಲಿ ಸೇರಿದ್ದಾರೆ. ಹಾಗಾಗಿ ಅವರು ನನ್ನ ಪರಿಚಯ ಇರೋದ್ರಿಂದ ಇವ್ರುಗಳೆಲ್ಲ ಸೇರಿದ್ದಾರೆ. ಹಾಗೆ ಹೀಗೆ ತುಂಬ ಚೆನ್ನಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲರೂ ಅವ್ರವ್ರ ಪರಿಚಯ ಮಾಡ್ಕೊಳ್ತಾರೆ. ಈಗ ಇವರು ಮೀನಾ ಅವರು ಹಳಬ್ರೆ, ಇವ್ರು 4 ವರ್ಷದಿಂದನೂ ಇದ್ದಾರೆ. ಬಟ್ ಇವ್ರ ಕಡೆಯಿಂದ ಇವರೆಲ್ಲರೂ ಈಗ ಹೊಸ್ದಾಗಿ ಒಂದು 4-5 ತಿಂಗಳಾಯಿತು ಸೇರಿ. ಹಾಗಾಗಿ ಅವರು ಅದ್ರ ಬಗ್ಗೆ ಎಲ್ಲನೂ ಹೇಳ್ತಾ ಇದ್ದಾರೆ. ಎಲ್ಲನೂ ಹೀಗೆ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ ಎಲ್ಲ ಪ್ರೋಗ್ರಾಮ್ಸ್ಗಳು ಕೊಡಿ ಅಂತ. ಈಗ ಇವರು ಮಾತಾಡ್ತಿರೋರು ಸುಜಾತಕ್ಕ ಅಂತ, ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ನಮ್ಮ ಗೌಡ್ರು ಇದನ್ನು ಒಂದು ಎತ್ತಿ ಹಿಡಿಬೇಕು, ನಮ್ಮ ಸಂಘ ಚೆನ್ನಾಗಿ ಬೆಳೆಸಬೇಕು ಅಂತ. ಈಗ ನೋಡಿ ಒಬ್ಬೊಬ್ಬರೇ ಅವ್ರವ್ರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಒಬ್ಬರು ಮುಖಗಳ ಪರಿಚಯ ಇರಲ್ವಲ್ಲ, ಹಾಗಾಗಿ ಎಲ್ಲರೂ ಒಬ್ರಿಗೊಬ್ಬರು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರವ್ರ ಹೆಸರು ಅವ್ರವ್ರ ಏರಿಯಾಗಳು ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಈಗ ಇವ್ರೂ ಅಷ್ಟೇ ಯಾರೋ ಈಗ ಇನ್ನೊಬ್ಬರು ಗಾಯತ್ರಿ ಅನ್ನೋರ ಹೆಸರು ಹೇಳಿದ್ರು, ಅವ್ರ ಕಡೆಯಿಂದ ನಾನು ಬಂದೆ ಅಂತ. ಹಾಗೇ ಒಟ್ಟಿನಲ್ಲಿ ಇದು ಒಂದು ಚೈನ್ ಲಿಂಕ್ ಗೈಸ್. ಎಲ್ಲ ಒಬ್ಬರಿಂದ ಒಬ್ಬರು ಹೀಗೆ ನಮ್ಮ ಲೇಡೀಸ್. ಈಗ ಇವರು ಮೀನಾ ಅವರು ಈ ಪಕ್ಕದಲ್ಲಿ ನಿಂತಿರೋವಂಥ ಲೇಡಿ, ಇವರು ರಿಟೈರ್ಡ್ ಪ್ರೊಫೆಸರ್ ಲೇಡಿ. ಹಾಗಾಗಿ ಈಗ ಇವ್ರ ಪರಿಚಯ ಇವರು ಮಾಡಿಕೊಟ್ರು. ಈಗ ಇವರು ಇಟ್ಟಿರುವಂಥ ಗೇಮ್ನ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಈಗ ನಮ್ಮ ಲೇಡೀಸ್ಗಳಲ್ಲೆಲ್ಲ ಆಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಗೇಮ್ ಇದು ಎಲ್ಲನ ಬೆಲೂನ್ ಉತ್ಕೊಂಡು ಯಾವ್ಯಾವ ಥರ ಏನು ಅಂತ ಅಂದ್ಕೊಂಡು ಎಲ್ಲ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿಕೊಂಡು ಈಗೆಲ್ಲ ಗೇಮೆಲ್ಲ ಆಡ್ತಾ ಇದ್ದಾರೆ ಗೈಸ್. ಓಕೆಪ್ಪ.